ನಮಸ್ಕಾರ, ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ನಡೀತಾ ಇದೆ ಅಂತ ನಿಮ್ಗೆ ಈ ವಿಡಿಯೋವನ್ನು ತೋರಿಸ್ತಿದ್ದೀನಿ. ಈ ವಿಡಿಯೋ ಬಗ್ಗೆ ನಾನು ಹೇಳೋದು ಯಾಕೆ ನೀವೇ ನೋಡ್ಬೋದಲ್ಲ. ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ. ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನು ವಿಡಿಯೋ ಲೇಟ್ ಮಾಡಿದೆ, ಲೆಟ್ ಸ್ಟಾರ್ಟ್ ಅ ವಿಡಿಯೋ. ಇವತ್ತು ಬಂದುಬಿಟ್ಟು ಹಸಿ ಕರ್ಗ ನಡೀತಿದೆ. ಇದು ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ 3 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ದೀವಿ ಈ ಕರ್ಗಕ್ಕೋಸ್ಕರ. 3 ಇಯರ್ಸ್ ಯಾಕಂದರೆ ಕೊರೋನಾದಿಂದ 3 ಇಯರ್ಸಿಂದ ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾವು 3 ಇಯರ್ಸಿಂದ ಈ ಕರ್ಗಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಕರ್ಗ ಅಂತೂ ಬಂದುಬಿಟ್ಟು ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕರ್ಗ. ನೀವು ಕೂಡ ನೋಡ್ಬೋದು ಯಾವ ರೀತಿ ಕರ್ಗವನ್ನು ಮಾಡ್ತಿದ್ದಾರೆ ಇಲ್ಲಿ ಅಂತ. ಹಸಿ ಕರ್ಗ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಹಸಿ ಕರ್ಗನ್ನು ನೋಡ್ತಿರೋದು. ಸಾರಿ, ನನ್ನ ವಾಯ್ಸು ಸರಿ ಇಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸನ್ನು. ಹಸಿ ಕರ್ಗ ಅಂತೂ ತುಂಬಾ ಚೆನ್ನಾಗಿದೆ. ಆ ಸೌಂಡ್ಗೆ ನಮಗೆ ಎಂಥವರೇ ಆಗಿರ್ಬೋದು ಡ್ಯಾನ್ಸ್ ಆಡಲೇಬೇಕು, ಅಷ್ಟು ಚೆನ್ನಾಗಿ ಬಾರಿಸ್ತಿದ್ದಾರೆ. ಇದು ಬಂದುಬಿಟ್ಟು ದರ್ಗಾ ಉರ್ಸ್ ಅಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಮುಸ್ಲಿಮ್ಸ್ ಅವ್ರದ್ದು. ನಾನು ಇದು ಫಸ್ಟ್ ಟೈಮೇ ನೋಡ್ತಿರೋದು. ನಾನು ಇದುವರೆಗೂ ಹೋಗಿರಲಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈಗ ದರ್ಗಾದ ಒಳಗೆ ಹೋಗೋಣ. ನೋಡಿ ದರ್ಗಾದಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ, ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಆಚಾರ ಇದೆ. ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ಸಕ್ಕರೆಯನ್ನು ಅವ್ರ ಹೆಸರಲ್ಲಿ ಕೊಡ್ತಾರೆ. ಅದನ್ನು ನಾವು ತಿಂದರೆ ನಮಗೆ ಕ್ಯೂರ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದನ್ನು ಇಲ್ಲಿ ಮಾರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ದರ್ಗಾದ ಆಚೆ ಇದ್ದೀವಿ. ಈಗ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಐಟಮ್ಸ್ ಒಂದು ತುಂಬಾ ಚೆನ್ನಾಗಿರುತ್ತೆ. ಮನೆ ಸಾಮಾನು, ಚಿಕ್ಕ ಮಕ್ಕಳಿಗೆ ಆಟ ಆಡ್ಕೊಳೋಂಥ ಸಾಮಾನುಗಳು, ಬಳೆಗಳು, ಸರ, ಜುಮ್ಕಿಗಳು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಾಬು ಕಾರನ್ನು ತಕ್ಕೊಡ್ತಾರೆ ನನ್ನ ಮಗಗೆ. ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸು. ಶಾಪಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಗಾಜಿನ ಐಟಮ್ಸೇ ಇರುತ್ತೆ. ಎಲ್ಲ ಪಿಂಗಾಣಿ ಐಟಮ್ಸು, ಗಾಜಿನ ಐಟಮ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೋಡ್ತಾ ಇದ್ದರೆ ಇನ್ನೂ ಬೇಕು, ಇನ್ನೂ ತಗೋಬೇಕು, ಅಲ್ಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ನಮ್ಮ ಹಸ್ಬೆಂಡ್ ನಮಗೆ ತಕ್ಕೊಟ್ಟಿರೋಂಥ ಬಳೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ತಕ್ಕೊಟ್ಟಿರೋದು. ಮತ್ತು ನೋಡಿ ಬಳೆಗಂತೂ ತುಂಬಾ ಚೆನ್ನಾಗಿದೆ. ನಾನು ಯಾವುದೇ ಜಾತ್ರೆ ಆಗಿರ್ಬೋದು, ಇಲ್ಲ ಕರ್ಗ ಆಗಿರ್ಬೋದು, ಎಲ್ಲೇ ಹೋದ್ರೂ ನಾನು ತಗೊಳ್ಳೋದು ಬಳೆ. ಯಾಕಂದರೆ ಬಳೆ ತುಂಬಾ ಚೆನ್ನಾಗಿರುತ್ತೆ. ಇಂಥ ಟೈಮಲ್ಲಿ ಎಲ್ಲಾದರೂ ಜಾತ್ರೆಗೆ ಹೋಗಿದ್ದಂತೆ ನಮಗೆ ಬೇಗ ಸಿಗೋವಂಥದ್ದು ಬಳೆ. ಮತ್ತು ಚಿಕ್ಕ ಮಕ್ಕಳು ಆಟ ಆಡ್ಕೊಳ್ಳೋಂಥ ಸಾಮಾನು. ಮತ್ತು ಎಲ್ಲ ಮುಗೀತು. ಈಗ ನಾವು ಮನೆಗೆ ಹೋಗ್ತಿದ್ದೀವಿ. ಇವತ್ತು ಕರ್ಗ, ಹೂವಿನ ಕರ್ಗ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೂವಿನ ಕರ್ಗ ಹೊತ್ಕೊಂಡು ಆಡ್ತಿದ್ದಾರೆ. ತುಂಬ ಚೆನ್ನಾಗಿ ಆಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಹೂವಿನ ಕರ್ಗ. ಇದು ಬಂದುಬಿಟ್ಟು ಗಂಗಮ್ಮ ದೇವಿಯವರ ದೇವಸ್ಥಾನದಲ್ಲಿ ಒಳಗೆ ಪ್ರದರ್ಶನ ಮಾಡ್ತಿದ್ದಾರೆ. ಹೂವಿನ ಕರ್ಗ ಎತ್ಕೊಂಡು ಅದು ಕುತ್ಕೊಂಡು ಈ ಥರ ಪ್ರದರ್ಶನ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಕರ್ಗ ಅಂತೂ ಸೂಪರಾಗಿರುತ್ತೆ. ಎಲ್ಲ ಜಾತ್ರೆಗಳಿಗೂ ನನಗೆ ಕರ್ಗ ಅಂದರೆ ತುಂಬಾ ಇಷ್ಟ. ನಾನು ಇಯರು ಬಂದು ನೋಡ್ತಾ ಇದ್ದೆ. ಬಟ್ ಈ 3 ಇಯರ್ಸಿಂದ ಕೊರೋನಾದಿಂದ ಸ್ಟಾಪ್ ಮಾಡಿದ್ದಾರೆ. ಇವತ್ತು ನೋಡೋದಕ್ಕೆ ಆಗಿದೆ ಇಷ್ಟು ದಿನ 3 ಇಯರ್ಸಿಂದ. ನನಗಂತೂ ತುಂಬ ಇಷ್ಟ ಆಯಿತು ಈ ಕರ್ಗ ನೋಡೋದಕ್ಕೆ. ಅದು ತುಂಬ ಜನ ಬಂದುಬಿಟ್ಟಿದ್ರು. ಎಲ್ಲರನ್ನೂ ನುಗ್ಗಿ ಅದೆಲ್ಲ ನೋಡ್ಕೊಂಬರೋ ಅಷ್ಟರಾಗೆ
ಫುಲ್ ಟೈರ್ಡ್ ಆಗೋಗ್ಬಿಡ್ತೀವಿ ಆ ಥರ ಜನ, ಅಷ್ಟು ಜನ ಬಂದಿದೆ ಈ ಕರ್ಗನ ನೋಡೋದಕ್ಕೆ. ತುಂಬಾ ಚೆನ್ನಾಗಿ ಆಡ್ತಾರೆ ಇವರು. ಇಲ್ಲೂ ಕೂಡ ಕೆಲವೊಂದು ಐಟಮ್ಸನ್ನು ಇಕ್ಕಿದ್ದಾರೆ. ಇಲ್ಲಿ ಕೂಡ ಅಂದರೆ ಕರ್ಗದಲ್ಲಿ ಸ್ವಲ್ಪ ಇಕ್ಕಿರೋದು ಶಾಪಿಂಗ್ ಮಾಡೋದಕ್ಕೆ, ಯಾಕಂದರೆ ಫುಲ್ ಜನ ಇದ್ದರು, ಅದಕ್ಕೋಸ್ಕರ ಸ್ವಲ್ಪ ಇಕ್ಕಿದ್ದಾರೆ. ಬೆಲೂನ್ಸು ಎಲ್ಲ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ನನ್ನ ಮಗಗೆ ಡ್ರಮ್ ಸೆಟ್ ಅಂತ ತಗೊಂಡಿದ್ದೀನಿ. ಈ ಕರ್ಗ ನಿನ್ನೆ ರಾತ್ರಿ ಹೋಗಿದ್ದು ಬೀದಿಗೂ ಹೋಗಿ ಸುತ್ತಾಡ್ಕೊಂಡು ಬರುತ್ತೆ. ಎಷ್ಟು ಮನೆಯಲ್ಲಿದ್ದರೆ ಅಷ್ಟು ಮನೆಗೂ ಹೋಗಿ ಈ ಥರ ಸುತ್ತಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬರುತ್ತೆ. ನಿನ್ನೆ ರಾತ್ರಿ 10ಗೆ ಹೋಗಿರೋಂಥ ಕರ್ಗ ಇವತ್ತು ರಾತ್ರಿ 8 o'clockಗೆ ಮತ್ತೆ ರಿಟರ್ನ್ ಬಂದಿದೆ. ತುಂಬ ಚೆನ್ನಾಗೇ ಮಾಡಿದ್ದಾರೆ. ನೈಟು ಮತ್ತು ಮಾರ್ನಿಂಗ್ ಎಲ್ಲ ಈ ಥರ ಸುತ್ತಾಡಿಕೊಂಡು ಬರೀ ಡ್ಯಾನ್ಸ್ ಆಡಿಕೊಂಡು ಎಲ್ಲಿ ನಿಲ್ಲಿದ್ದೀರ ಈ ಥರ ಆಡಿಕೊಂಡು ಅವರು ಬರೋದು. ತುಂಬ ಚೆನ್ನಾಗಿರುತ್ತೆ ಈ ಕರ್ಗ. ನನಗೆ ಈ ಕರ್ಗ ಅಂದರೆ ತುಂಬಾ ಇಷ್ಟ. ಇದು ಬಂದ್ಬಿಟ್ಟು ಗಂಗಾದೇವಿಯ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ಈ ಕರ್ಗ ನಿನ್ನೆ ನೈಟ್ 10 ಹೋಗಿರೋಂಥ ಕರ್ಗ ಬೀದಿನ ಸುಟ್ಟಿ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗಿರೋದು. ಮತ್ತು ಇವತ್ತು ನೈಟು 8 ಗಂಟೆಗೆ ರಿಟರ್ನ್ ಬಂದಿದೆ. ಈಗ ಹೂವಿನ ಕರ್ಗ ನಿಲ್ಲಿಸ್ಬಿಟ್ಟು ಒನಕೆ ಕರ್ಗನ್ನು ಹೊತ್ಕೊಂಡಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ ಒನಕೆ ಕರ್ಗ. ಈ ಕರ್ಗ ಯಾವುದೇ ಸಪೋರ್ಟ್ ಇಲ್ಲದೆ ಅವರು ತಲೆ ಮೇಲೆ ಎತ್ತುಕೊಂಡು ಡ್ಯಾನ್ಸ್ ಮಾಡ್ತಾರೆ. ಈ ಕರ್ಗ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒನಕೆ ಕರ್ಗ ಮುಗಿತಾ ಇದೆ. ಇದಾದಮೇಲೆ ಕಲಶದ ಕರ್ಗ ಇದೆ. ನೋಡಿ ಯಾವ ರೀತಿ ಕಲಶವನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ನಾನು ಯಾವತ್ತೂ ಈ ಕರ್ಗನ ನೋಡಿಲ್ಲ. ಯಾಕಂದರೆ ಯಾವತ್ತೂ ನಾವು ಒನಕೆ ಕರ್ಗ ಆದಿದ ತಕ್ಷಣ ಮನೆಗೆ ರಿಟರ್ನ್ ಬಂದುಬಿಡ್ತಾಯಿದ್ವಿ. ಅಲ್ಲಿ ಈ ಸಾರಿ ಮಾತ್ರ ನಾನು ಈ ಕರ್ಗವನ್ನು ನೋಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಈ ಕರ್ಗವನ್ನು ನೋಡ್ತಿರೋದು. ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ಹುಡುಗಿರ ಕಷ್ಟ ಹೆಂಗಿದೆಯೋ. ಹತ್ತಕ್ಕೇನೋ ಸುಲಭವಾಗಿ ಹತ್ತು ಬಿಟ್ವೆ, ಮತ್ತು ಇಳಿಯೋಕ್ಕೆ ಎಷ್ಟು ಕಷ್ಟ ಬೀಳ್ತಿದ್ವಿ ಕರ್ಗ ನೋಡೋಕ್ಕೆ ಹೋಗಿ.
ಇವತ್ತು ಗಡ್ದಿನ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ರಥೋತ್ಸವ ಮತ್ತು ಜಾತ್ರೆ ಇದೆ. ತುಂಬ ಚೆನ್ನಾಗಿದೆ ಜಾತ್ರೆ. ನಾವೆಲ್ಲ ಹೋಗ್ತಿದ್ದೀವಿ ನೋಡಿ ಯಾವ ರೀತಿ ಜಾತ್ರೆಯನ್ನು ಇಲ್ಲಿ ನಡೆಸ್ತಾರೆ ಅಂತ ತೋರಿಸ್ತಿದ್ದೀನಿ ನಿಮಗೆ. ಇಲ್ಲಿ ದೇವರಿಗೆ ಮೆರವಣಿಗೆ ನಡೀತಾ ಇದೆ. ಇದು ಬಂದ್ಬಿಟ್ಟು ದೇವ್ರದ್ದು ರಥವನ್ನು ಎಳಿತಾ ಇದ್ದಾರೆ. ಮತ್ತು ಸ್ವಲ್ಪ ಜನ ದೇವರಿಗೆ ಪೂಜೆ ಮಾಡ್ಕೊತಿದ್ದಾರೆ. ಇಲ್ಲಿ ತಿನ್ನೋದಕ್ಕೂ ಸ್ವಲ್ಪ ಐಟಮ್ಸು ಮತ್ತು ಜ್ಯೂಸಸ್ಸು ಮತ್ತು ಕಬ್ಬಿನ ಹಾಲು ಮತ್ತು ಮಕ್ಕಳು ಆಟ ಆಡೋದಕ್ಕೆ ಗೇಮ್ಸು ಎಲ್ಲವನ್ನು ಇಟ್ಟಿದ್ದಾರೆ. ಮತ್ತು ಸ್ವಲ್ಪ ಫನ್ನಿ ಗೇಮ್ಸು, ರಿಂಗ್ಸ್ ಐಟಮ್ಸು ಮತ್ತು ಬಾಲ್ ಗೇಮ್ಸು ಎಲ್ಲವನ್ನು ಇಕ್ಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದರಲ್ಲಿ ಫನ್ನಿ ಏನಂದರೆ ನನಗೆ ಬಾಲ್ಸ್ ಆಡುವಾಗ ಒಂದು ಜಗ್ಗು ಮತ್ತು ಒಂದು ಜಾಲರಿ ಬಂದಿತ್ತು. ನಮ್ಮ ಸಿಸ್ಟರ್ಗೆ ಬರ್ಡ್ಸ್ ಬಂದಿತ್ತು. ತುಂಬ ಚೆನ್ನಾಗೇ ಇತ್ತು. ತುಂಬ ಫನ್ ಇತ್ತು. ಇದು ಬಂದುಬಿಟ್ಟು ಚಿಕ್ಕ ಮಕ್ಕಳು ಆಡುವಂಥ ಸ್ವಿಮ್ಮಿಂಗ್ದು. ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಟೆಡಿ ಬೇರ್ಸ್ ತುಂಬಾ ಚೆನ್ನಾಗಿತ್ತು. ಟೆಡಿ ಬೇರ್ಸ್ ನನಗಂತೂ ಟೆಡಿ ಬೇರ್ಸ್ ಅಂದರೆ ತುಂಬಾ ಇಷ್ಟ. ಎಲ್ಲಿ ನೋಡಿದ್ರು ಟೆಡಿ ಬೇರ್ಸು, ಬಲೆ ಮತ್ತು ಈ ಥರ ಪಿಂಗಾಣಿ ಐಟಮ್ಸು, ಕಪ್ಸು, ಪ್ಲೇಟ್ಸು, ಗ್ಲಾಸಸ್ಸು, ವಾಟರ್ ಬಾಟಲ್ಸು, ಫ್ಲವರ್ ಪಾಟ್ಸು ಮತ್ತು ಬಳೆಗಳು, ಸರ, ಕೀ ಬಂಚಸ್ ಐಟಮ್ಸು ಮತ್ತು ಟೆಡಿ ಬೇರ್ಸ್ ಅಂತೆ ಮತ್ತು ಚಿಕ್ಕ ಮಕ್ಕಳು ಆಟ ಆಡ್ಕೊಂಡಂಥ ಸಾಮಾನುಗಳು ಎಲ್ಲವನ್ನು ಇಟ್ಟಿದ್ದಾರೆ. ಯಾವ ಐಟಮ್ಸ್ ನೋಡಿದ್ರು ಇಂಥವು ಬೇಕು ಅನಿಸುತ್ತೆ, ಇಂಥವೆಲ್ಲ ತಗೋಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದ್ದಾವೆ ಎಲ್ಲ. ಮತ್ತು ಕಾಸ್ಟ್ ಕೂಡ ತುಂಬಾ ಕಡಿಮೆ. ಯಾವ್ದು ತಗೊಂಡ್ರು 100 ರೂಪೀಸ್. ಈ ಥರ ಮೇಕಪ್ ಸಾಮಾನು ತುಂಬಾ ಚೆನ್ನಾಗಿದೆ. ಈ ಜಾತ್ರೆ ಅಂತೂ ನಾನು ತುಂಬಾ ಎಂಜಾಯ್ ಮಾಡಿದೆ. ಹಾಯ್, ಎಲ್ಲ ಸುತ್ತಾಡಿ ತುಂಬಾ ಟೈರ್ಡ್ ಆಗೋಗ್ಬಿಟ್ಟಿದ್ದೀನಿ. ನಾನು ಅಲ್ಲಿ ಹೋಗಿ ಏನೆಲ್ಲ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕಂತ ಇಷ್ಟಪಡ್ತಿದ್ದೀನಿ. ಫಸ್ಟು ಬ್ಯಾಂಗಲ್ಸ್. ಇದು ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮ್ ಕೊಡಿಸಿರೋಂಥ ಬ್ಯಾಂಗಲ್ಸ್. ತುಂಬ ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮ್ ಕೊಡಿಸಿರೋಂಥ ಬ್ಯಾಂಗಲ್ಸ್ ಇವು. ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಇದು ನಾನು ಕರ್ಗದಲ್ಲಿ ತಗೊಂಡಿರೋದು. ಇದು ಬಂದುಬಿಟ್ಟು ನನ್ನ ಮಗಗೆ. ಅವನಿವತ್ತು ಡೋಲ್ ಹೊಡಿಬೇಕಂತ ತುಂಬಾ ಇಷ್ಟ. ಈ ಥರ ಹೊಡಿತಾನೆ ಇರ್ತಾನೆ ಡ್ರಮ್. ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೀನಿ ಅವನಿಗೆ. ನೆಕ್ಸ್ಟ್ ಬಂದುಬಿಟ್ಟು ಇದು ದರ್ಗಾದಲ್ಲಿ ನಮ್ಮ ಹಸ್ಬೆಂಡ್ ಅವರು ನನ್ನ ಮಗನಿಗೆ ಕೊಡಿಸಿರೋಂಥ ಕಾರು. ಇದು ಕೂಡ ತುಂಬ ಚೆನ್ನಾಗಿದೆ. ಇಷ್ಟನ್ನು ನಾನು ತಗೊಂಡಿದ್ದೀನಿ. ಈ ಬಳೆ ಕೂಡ ನಾನು ದರ್ಗಾದಲ್ಲಿ ತೆಗೆಸ್ಕೊಂಡಿರೋಂಥದ್ದು. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿದ್ರೆ ನನ್ನ ವೀಡಿಯೋಸು ಇನ್ನೂ ತೆಗಿಬೇಕು ಅಂತ ಆಸಕ್ತಿ ಆಗುತ್ತೆ. ಇನ್ನೂ ನಾನು ಹೊಸ ವೀಡಿಯೋಸು ನಾನು ನಿಮಗೆ ನೋಟಿಫಿಕೇಷನ್ ಕಳಿಸ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.